ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನು ಪೂಜಾ ಸಮಯ ಏನಿದೆ, ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು, ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಬೇಕು, ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಮಹತ್ವವೇನಿದೆ ಎಲ್ಲ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ. ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಷಾಢ ಮಾಸದ ಕೊನೆಯ ದಿನದ ಆಚರಣೆಯನ್ನು ಭೀಮನ ಅಮಾವಾಸ್ಯೆ ಅಂತ ಹೇಳ್ತೀವಿ. ಇಲ್ಲಿ ವಿಶೇಷವಾಗಿ ಭೀಮ ಅಂತಂದರೆ ಮಹಾಭಾರತದಲ್ಲಿ ಬರುವಂತಹ ಭೀಮ ಅಲ್ಲ, ಬದಲಾಗಿ ಜ್ಯೋತಿಸ್ತಂಭದಲ್ಲಿ ನಾವು ಜ್ಯೋತಿರ್ಭೀಮೇಶ್ವರ ಅಂತಂದರೆ ಶಿವ ಮತ್ತು ಪಾರ್ವತಿಯ ಆವಾಹನೆಯನ್ನು ಮಾಡಿ ವಿಶೇಷವಾಗಿ ವಿವಾಹ ಆಗಬೇಕಾಗಿರುವಂಥ ಕನ್ಯೆಯರು ಭೀಮನಂಥ ಗಂಡ ಅಂತಂದರೆ ಜ್ಯೋತಿರ್ಭೀಮೇಶ್ವರನಂಥ ಪತಿ ದೊರಕಲಿ ಅಂತ ಹೇಳಿ ಆ ಒಂದು ಜ್ಯೋತಿ ಸ್ತಂಭಗಳನ್ನು ಇಟ್ಟು ಆರಾಧನೆಯನ್ನು ಮಾಡುವಂಥದ್ದು. ಇನ್ನು ಯಾರು ವಿವಾಹ ಆಗಿರ್ತಾರೆ ಅವರು ದೀರ್ಘ ಸುಮಂಗಲಿತನವನ್ನು ಮುತ್ತೈದೆ ಸ್ಥಾನಕ್ಕಾಗಿ ಒಂದು ಪ್ರಾರ್ಥನೆಯನ್ನು ಮಾಡುವಂಥ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಆಚರಣೆ, ಈ ಜ್ಯೋತಿರ್ಭೀಮೇಶ್ವರ ಆಚರಣೆ, ಭೀಮನ ಅಮಾವಾಸ್ಯೆ ಅಂತ ಏನು ಹೇಳ್ತೀವಿ, ಇದು ಪ್ರತಿಯೊಬ್ಬ ಒಂದು ಸುಮಂಗಲಿ ಅಥವಾ ಕನ್ಯೆಯರಿಗೆ ಬಹಳ ವಿಶೇಷವಾಗಿರುವಂಥ ಆಚರಣೆ. ಇನ್ನು ಈ ಬಾರಿ ಭೀಮನ ಅಮಾವಾಸ್ಯೆ 2026ರಲ್ಲಿ ನಮಗೆ ಆಗಸ್ಟ್ 12ನೇ ತಾರೀಕು ಅಂದರೆ ಬುಧವಾರ ಆಚರಣೆಯನ್ನು ಮಾಡ್ತಿದ್ದೀವಿ. ಇನ್ನು ತಿಥಿ ಪ್ರಾರಂಭ ಆಗುವಂಥದ್ದು ಆಗಸ್ಟ್ 12ನೇ ತಾರೀಕು ಮಧ್ಯರಾತ್ರಿ 1:52 ಆರಂಭ ಆಗಿ ತಿಥಿ ಮುಕ್ತಾಯ ಆಗುವಂಥದ್ದು ಆಗಸ್ಟ್ 12ನೇ ತಾರೀಕು ರಾತ್ರಿ 11:06. ಹಾಗಾಗಿ ಈ ಬಾರಿ ಉದಯ ತಿಥಿ ಎಲ್ಲವನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಾಗ ಅಮಾವಾಸ್ಯೆ ತಿಥಿ ಸಂಪೂರ್ಣ ದಿನ ಪ್ರಾಪ್ತಿ ಇರೋದ್ರಿಂದ ನಾವು ಬುಧವಾರ ಆಚರಣೆಯನ್ನು ಮಾಡ್ತಿರುವಂಥದ್ದು. ಇನ್ನು ಪೂಜೆಗೆ ಶುಭ ಮುಹೂರ್ತ ಅಂತ ತೆಗೆದುಕೊಂಡಾಗ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ತೀರಾ, ಬೆಳಗ್ಗೆ 4:20 5:20 ಕೂಡ ಸಮಯ ಇರುತ್ತೆ. ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಇದಾದ ನಂತರ ಬೆಳಗ್ಗೆ 6:08 ನೀವು 9 ಗಂಟೆವರೆಗೂ ಕೂಡ ಸಮಯ ಇರುತ್ತೆ. ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು. ಇನ್ನು ಈ ಒಂದು ಆಚರಣೆಯನ್ನು ಯಾವ ರೀತಿ ಸಂಕಲ್ಪವನ್ನು ಮಾಡಿ ಸರಳವಾಗಿ ಮನೆಯಲ್ಲಿ ಆಚರಣೆಯನ್ನು ಮಾಡ್ಕೊಳ್ಳೋದು ಅಂತ ನೋಡಿದಾಗ, ಈ ಒಂದು ವ್ರತದ ಆಚರಣೆಯನ್ನು ಸರಳವಾಗಿ ಕೂಡ ಆಚರಣೆಯನ್ನು ಮಾಡಬಹುದು. ಇದರ ಜೊತೆಗೆ ಯಾರು ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ತೀರಾ, 16 ಬಗೆಯಲ್ಲಿ ಯಾರು ಉಪಚಾರ ಪೂಜೆಯನ್ನು ಮಾಡ್ತೀರಾ ಅವರು ಕೂಡ ಆಚರಣೆಯನ್ನು ಮಾಡ್ಬೋದು. ಇಲ್ಲಿ ವಿಶೇಷವಾಗಿ ಬೇಕಾಗಿರುವಂಥದ್ದು ಶ್ರದ್ಧೆ ಹಾಗೆ ಭಕ್ತಿ. ಇದರ ಜೊತೆಗೆ ಯಾವುದೇ ಒಂದು ಸುಮಂಗಲಿ ಸೌಮಂಗಲ್ಯ ಅಭಿವೃದ್ಧಿಗೆ ಮಾಡುವಂಥ ವ್ರತದ ಸಂಕಲ್ಪಗಳನ್ನು ತೆಗೆದುಕೊಳ್ಳೋಕ್ಕೂ ಮುಂಚೆ ಅಭ್ಯಂಜನ ಸ್ನಾನವನ್ನು ಮಹಿಳೆಯರು ತಪ್ಪದೇ ಮಾಡಿಕೊಳ್ಬೇಕು. ಇದಾದ ನಂತರ ನೀವು ನಿಮ್ಮ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಮನೆದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಇಷ್ಟ ದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಗುರು ಹಿರಿಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಂತರ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ, ನಂತರ ಈ ಒಂದು ವ್ರತದ ಆಚರಣೆಯ ಸಂಕಲ್ಪವನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಬೇಕಾಗಿರುವಂಥದ್ದು 2 ದೀಪಸ್ತಂಭಗಳು. ಕಾರಣ ಏನು ಅಂತಂದರೆ, ಜ್ಯೋತಿರ್ಭೀಮೇಶ್ವರ ಹೆಸರಲ್ಲೇ ಹೇಳಿರೋ ರೀತಿಯಲ್ಲಿ ಜ್ಯೋತಿ 2 ದೀಪಗಳನ್ನು ಬೆಳಗಿಸಿ ಆ ಒಂದು ದೀಪದಲ್ಲೇ ನೀವು ಭೀಮೇಶ್ವರನನ್ನು ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ 2 ದೀಪಸ್ತಂಭಗಳು ಅಗತ್ಯ ಇರುವಂಥದ್ದು. ನಂತರ ಪೂಜಾ ಸಾಮಗ್ರಿಗಳು ಗೆಜ್ಜೆ ವಸ್ತ್ರ ಆಗಿರ್ಬೋದು, ಹೂವು, ಅರಿಶಿನ, ಕುಂಕುಮ, ಧೂಪ, ದೀಪ, ನೈವೇದ್ಯ, ಹಾಗೆ ಕರ್ಪೂರದ ಆರತಿ ಆಗಿರಲಿ. ಇದರ ಜೊತೆಗೆ 9 ಗಂಟಿನ ದಾರ, ಇದು ಕೂಡ ಅತ್ಯಂತ ಅಗತ್ಯವಿರುವಂಥದ್ದು. ಹಾಗಾಗಿ ಇದನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇದರ ಜೊತೆಗೆ ವಿಶೇಷವಾಗಿ ಪ್ರಥಮ ಪೂಜ್ಯನಾದಂತಹ ಗಣಪತಿ ಕೂಡ ಬೇಕೇ ಬೇಕು. ಹಾಗಾಗಿ ಗಣಪತಿ ವಿಗ್ರಹ ಇದ್ದರೆ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿ, ಅಥವಾ ಗಣಪತಿಯ ಪ್ರಾರ್ಥನೆಯನ್ನು ಮಾಡು ಕೂಡ ಪೂಜೆ ಆರಂಭವನ್ನು ಮಾಡಬಹುದು. ಯಾರು ಪಂಚೋಪಚಾರ ಪೂಜೆಯನ್ನು ಮಾಡ್ತೀರಾ ಅವರಿಗಾಗಿ ಸರಳವಾಗಿ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ಸಂಕಲ್ಪ ಮಂತ್ರ ಈ ರೀತಿ ಇದೆ. ಯಾರು ವಿವಾಹ ಆಗಿರುತ್ತೆ ಅವರು ಮಮ ಉಪಾಥ ಸಮಸ್ತ ದುರಿತಕ್ಷಯ ದ್ವಾರ ಮಮ ಪತಿ ದೀರ್ಘಾಯುಷ್ಯ ಆರೋಗ್ಯ ಐಶ್ವರ್ಯ ಸೌಭಾಗ್ಯ ಕುಟುಂಬ ಕ್ಷೇಮ ಹಾಗೂ ಸಕಲಾಭೀಷ್ಟ ಸಿದ್ಧ್ಯರ್ಥಂ ಆಷಾಢ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯಾಂ ಶುಭತಿಥೌ ಶ್ರೀ ಜ್ಯೋತಿರ್ಭೀಮೇಶ್ವರ ಸ್ವಾಮಿನಃ ಪ್ರೀತ್ಯರ್ಥಂ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ವ್ರತ ಪೂಜಾಂ ಕರಿಷ್ಯೆ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಈ ರೀತಿ ಸರಳವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಇನ್ನು ಯಾರು ಕನ್ಯೆಯರಿರ್ತೀರ, ನೀವು ವಿವಾಹಕ್ಕೋಸ್ಕರ ಒಂದು ಸಂಕಲ್ಪವನ್ನು ಮಾಡೋರಿದ್ದರೆ ಮಮ ಉಪಾಥ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಸಕಲ ಸೌಭಾಗ್ಯ ಪ್ರಾಪ್ತ್ಯರ್ಥಂ
ಯೋಗ್ಯ ಪತಿಯ ಪ್ರಾಪ್ತ್ಯರ್ಥಂ, ಶೀಘ್ರ ವಿವಾಹ ಪ್ರಾಪ್ತ್ಯರ್ಥಂ, ಸುಖ ಸಂತೋಷ ಸಮನ್ವಿತ ದಾಂಪತ್ಯ ಜೀವನ ಪ್ರಾಪ್ತ್ಯರ್ಥಂ ಶ್ರೀ ಜ್ಯೋತಿರ್ಭೀಮೇಶ್ವರ ಸ್ವಾಮಿ ಹಾಗೂ ಶ್ರೀ ಪಾರ್ವತೀ ದೇವಿಯ ಅನುಗ್ರಹ ಪ್ರಾಪ್ತ್ಯರ್ಥಂ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತ ಪೂಜಾಂ ಕರಿಷ್ಯೆ ಅಂಥೇಳಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇದು ಇಬ್ಬರೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಳುವಂಥ ಒಂದು ಸರಳ ಸಂಕಲ್ಪ ಮಂತ್ರ ಆಗಿದೆ. ಹಾಗಾಗಿ ನೀವು ಇದನ್ನು ನೋಡಿ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಬೋದು. ಇನ್ನು ಯಾರೆಲ್ಲ ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀರಾ ಅವರಿಗಾಗಿ ಮಾಹಿತಿ ಮುಂದೆ ಇದೆ. ಇನ್ನು ಸರಳವಾಗಿ ನಾವು ಪಂಚೋಪಚಾರ ಪೂಜೆಯನ್ನು ಮಾಡ್ತೀವಿ, ಅತಿ ಹೆಚ್ಚಾಗಿ ನಮಗೆ ಮಂತ್ರ ಸ್ತೋತ್ರಗಳು ಬರಲ್ಲ ಅಂತನೋರು ಈ ರೀತಿಯಾಗಿ ಹೇಳ್ಕೊಡುವಂಥ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಮೊದಲನೇದಾಗಿ ಈ ಪೂಜೆಗೆ ಅಗತ್ಯವಿರುವಂತೆ ದೀಪಸ್ತಂಭಗಳನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಮೊದಲು ಒಂದು ಮಣೆ ಮೇಲೆ ಅಕ್ಕಿಯನ್ನು ಹರಡಿ ಅಥವಾ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ 2 ದೀಪಸ್ತಂಭಗಳನ್ನು ಸ್ಥಾಪನೆ ಮಾಡ್ಕೊಳ್ಬೇಕು. ಇನ್ನು ಪಾರ್ವತಿ ಪರಮೇಶ್ವರರ ಫೋಟೋ ಇದ್ದರೆ ಅದನ್ನು ಕೂಡ ಹಿಂದೆ ಇಟ್ಟು ಪೂಜೆಯನ್ನು ಮಾಡ್ಬೋದು, ಅಥವಾ ದೀಪಸ್ತಂಭಗಳನ್ನೇ ಇಟ್ಟು ನೀವು ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು. ಇನ್ನು ವಿಶೇಷವಾಗಿ ಗಣಪತಿ ಅತ್ಯಂತ ಮುಖ್ಯ. ಹಾಗಾಗಿ ಪ್ರಥಮ ಪೂಜ್ಯ ಗಣಪತಿಯ ಸ್ಥಾಪನೆಯನ್ನು ಮಾಡಿ, ವಿಗ್ರಹ ಇದ್ದರೆ ವಿಗ್ರಹವನ್ನು ಕೂಡ ಇಡಬಹುದು, ಅಥವಾ ನೀವು ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ಬೋದು, ಅಥವಾ ಗಣಪತಿಯ ಒಂದು ಮಂತ್ರವನ್ನು ಹೇಳು ಕೂಡ ಪೂಜೆಯನ್ನು ಮಾಡ್ಬೋದು. ನಂತರ ಒಂದು ಕಲಶದಲ್ಲಿ ನೀರನ್ನು ಇಟ್ಕೊಳ್ಳಿ, ಮತ್ತು ಗಂಟ ಪೂಜೆಯನ್ನು ಕೂಡ ಮುಖ್ಯವಾಗಿ ಮಾಡಿಕೊಳ್ಬೇಕು. ಹಾಗಾಗಿ ಕಲಶ ಪೂಜೆಗೆ ನೀವು ನೀರನ್ನು ಇಟ್ಕೊಂಡಿರ್ತೀರಲ್ಲ, ಅಲ್ಲಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಹಾಕಿ ನೀವು ಗಂಗೆಯನ್ನು ನೆನೆಸ್ಕೊಂಡು ನೀವು ಪೂಜೆಯನ್ನು ಮಾಡಿಕೊಳ್ಬೇಕು. ಇದಾದ ನಂತರ ನೀವು ಆ ಒಂದು ಕಲಶದಲ್ಲಿರುವಂತಹ ನೀರು ಹಾಗೆ ಹೂವು ಏನು ನೀವು ಕಲಶಕ್ಕೆ ಹಾಕಿರ್ತೀರ ಆ ಹೂವನ್ನು ತೆಗೆದುಕೊಂಡು ನೀವು ಪೂಜಾ ಸಾಮಗ್ರಿಗಳ ಮೇಲೆ ನೀವು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನಿಮಗೆ ಮಂತ್ರ ಗೊತ್ತಿತ್ತು ಅಂದರೆ ಗಂಗೆ ಚಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಗಂಗೆ ಪೂಜೆಯನ್ನು ಮಾಡ್ಕೊಳ್ಳಿ. ನಂತರ ಪ್ರೋಕ್ಷಣೆಗೆ ಅಪವಿತ್ರೋ ಪವಿತ್ರೋವ ಸರ್ವಾವತ್ ಸಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಭ್ಯಾಭ್ಯಂತರ ಶುಚಿ ಅಂತೇಳಿ ನೀವು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಾದ ನಂತರ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ವಿಶೇಷವಾಗಿ ನಾನು ಸಂಕಲ್ಪ ಮಂತ್ರವನ್ನು ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ಸಂಕಲ್ಪವನ್ನು ಮಂತ್ರವನ್ನು ನೋಡಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ. ಸಂಕಲ್ಪ ಆದ ನಂತರ ಪ್ರಥಮವಾಗಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು. ಗಣಪತಿಗೆ ನೀವು ಯಥಾಪ್ರಕಾರವಾಗಿ ಗೆಜ್ಜೆ ವಸ್ತ್ರ ಮತ್ತು ಅರಿಶಿನ, ಕುಂಕುಮ ಮತ್ತು ಹೂವು ಹಾಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವ್ರತದ ಆಚರಣೆಯನ್ನು ಮಾಡ್ತಿದ್ದೀರಾ ಅಂತ ಹೇಳಿ ಕೇಳಿ ನಂತರ ನೀವು ವಿಶೇಷವಾಗಿ ಈ ಜ್ಯೋತಿರ್ಭೀಮೇಶ್ವರನ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನಂತರ ಒಂದು ತಟ್ಟೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಹರಡಿ ನೀವು ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರ. ಪ್ರಥಮವಾಗಿ ದೀಪವನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಜ್ಯೋತಿರ್ಭೀಮೇಶ್ವರ ಅಂದರೆ ಪಾರ್ವತಿ ಸಮೇತನಾಗಿ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡಿ, ಇವತ್ತು ಪಾರ್ವತಿ ಸಹಿತನಾಗಿ ನೀವಿಲ್ಲಿ ಬಂದು ಈ ಜ್ಯೋತಿರ್ಭೀಮೇಶ್ವರ ವ್ರತದ ನನ್ನ ಪೂಜೆಯನ್ನು ಸ್ವೀಕಾರವನ್ನು ಮಾಡಿ ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ಏನು ಹಿಡ್ತಿರ್ತೀರ ನೀವು ಅದನ್ನು ದೀಪಸ್ತಂಭಗಳಿಗೆ ಏನು ಆ ಒಂದು ಅಕ್ಷತೆಯನ್ನು ಕೈಯಲ್ಲಿ ಹಿಡಿದಿರ್ತೀರ ದೀಪಸ್ತಂಭಗಳಿಗೆ ಹಾಕಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇದಾದ ನಂತರ ದೀಪಸ್ತಂಭಗಳಿಗೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕಾಗತ್ತೆ. ಗೆಜ್ಜೆ ವಸ್ತ್ರವನ್ನು ಏರಿಸಿ ಅದಾದ ನಂತರ ಗಂಧ, ಅರಿಶಿನ, ಕುಂಕುಮ ಮತ್ತು ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿ ಹೂವನ್ನು ಮುಡಿಸ್ಬೇಕಾಗತ್ತೆ. ಹೂವನ್ನು ಮುಡಿಸಿ ನಂತರ ಧೂಪ ದೀಪವನ್ನು ಮಾಡಿ ನಂತರ ನೈವೇದ್ಯವನ್ನು ಮಾಡಿಕೊಳ್ಬೇಕು. ಹಣ್ಣು, ಕಾಯಿ, ಪಂಚಫಲ, ತಾಂಬೂಲ ಎಲ್ಲವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿ. ಇದಾದ ನಂತರ ನೀವು ಏನು ಗೌರಿ ದಾರ 9 ಗಂಟಿನ ದಾರವನ್ನು ನಾವು ರೆಡಿ ಮಾಡಿಟ್ಕೊಂಡಿರ್ತೀವಿ ಅದಕ್ಕೂ ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ನಂತರ ನೀವು ಭಗವಂತನಿಗೆ ನೈವೇದ್ಯ ಎಲ್ಲ ಸಮರ್ಪಣೆಯನ್ನು ಮಾಡಿರ್ತೀರ. ನಿಮಗೆ ಗೊತ್ತಿರೋ ಹಾಗೆ ಜ್ಯೋತಿರ್ಭೀಮೇಶ್ವರನ ಒಂದು ಅಷ್ಟೋತ್ತರವನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಕೆಳಗೆ ಹಾಕಿರ್ತೀನಿ. ಆ ಅಷ್ಟೋತ್ತರವನ್ನು ನೋಡಿ ನೀವು ಕುಂಕುಮಾರ್ಚನೆಯನ್ನು ಕೂಡ ಮಾಡ್ಕೊಳ್ಬೋದು. ಇದರ ಜೊತೆಗೆ ನೀವು ಏನು ಅರಿಶಿನ ದಾರವನ್ನು ಅಂದರೆ 9 ಗಂಟಿನ ಎಳೆಯ ದಾರವನ್ನು ಮಾಡಿ ನೀವು ಪೂಜೆಗೆ ಇಟ್ಕೊಂಡಿರ್ತೀರ. ನೀವು ಜ್ಯೋತಿರ್ಭೀಮೇಶ್ವರನ ನಾನು ಕೆಲವೊಂದು ಮಂತ್ರಗಳನ್ನು ಇಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿ ನೀವು ಆ ಧೂರ ಬಂಧನ ಅಂತ ಏನು ಹೇಳ್ತೀವಿ ಅದಕ್ಕೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಧೂಪ ದೀಪವನ್ನು ಮಾಡಿ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ನೀವು ನಂತರ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಪೂಜೆಯ ಒಂದು ಸಮರ್ಪಣೆಯನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಬಹಳ ಸರಳವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು. ನಂತರ ನೀವು ಜ್ಯೋತಿರ್ಭೀಮೇಶ್ವರ ವ್ರತಕಥೆಯನ್ನು ಓದಬಹುದು ಅಥವಾ ಕೇಳಬಹುದು. ಇದಾದ ನಂತರ ನೀವು ಕೈಯಲ್ಲಿ ತಾಂಬೂಲವನ್ನು ಹಿಡಿದು ಹಿರಿಯ ಮುತ್ತೈದೆಯ ಕೈಲಿ ನೀವು
ಆ ದೂರಬಂಧನವನ್ನು ಕಟ್ಟಿಸ್ಕೊಳ್ಬಹುದು, ಅಥವಾ ನಿಮ್ಮ ಪತಿ ಅಂದರೆ ನಿಮ್ಮ ಯಜಮಾನರ ಕಾಲಿಗೆ ನಮಸ್ಕಾರವನ್ನು ಮಾಡಿ ಅವರ ಬಳಿ ಆಶೀರ್ವಾದವನ್ನು ತೆಗೆದುಕೊಂಡು ಆ ಒಂದು ದೂರಬಂಧನವನ್ನು ಅಂದರೆ ಕೈಗೆ ಒಂದು ಅರಿಶಿನ ದಾರವನ್ನು ನೀವು ಕಟ್ಟಿಸ್ಕೊಳ್ಬೋದು. ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿ, ಹಾಗೆ ತಪ್ಪದೆ ನೀವು ಬ್ರಾಹ್ಮಣರಿಗೆ ಒಂದು ದಾನವನ್ನು ಕೊಡಬೇಕು. ಅಂದರೆ ತಾಂಬೂಲ ದಕ್ಷಿಣೆ ಸಮೇತವಾಗಿ ಇಟ್ಟು ಪೂಜೆ ಏನೆಲ್ಲ ಆಚರಣೆಯನ್ನು ಮಾಡಿರ್ತೀರಲ್ವ ಅದನ್ನೆಲ್ಲ ಸಂಕಲ್ಪವನ್ನು ಮಾಡಿಕೊಂಡು ಕೇಳಿಕೊಂಡು ಒಳ್ಳೆ ರೀತಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡಿದ್ದೀರಿ, ಇದರ ಒಂದು ಸಂಪೂರ್ಣ ಫಲ ನನಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ನೀವು ದೇವಸ್ಥಾನಗಳಿಗೆ ಹೋಗಿ ಆದರೂ ಸರಿ, ಅಥವಾ ನೀವು ಹಿರಿಯ ಮುತ್ತೈದೆಗಾದರೂ ಸರಿ ನೀವು ಆ ಒಂದು ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಅವರ ಬಳಿ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಇದು ಸರಳವಾಗಿ ಆಚರಣೆ ಮಾಡುವಂಥ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜಾ ವಿಧಾನ ಆಗಿದೆ. ಇನ್ನು ಯಾರು ಸಂಕಲ್ಪ ಸಮೇತವಾಗಿ ನಾವು ಮಾಡ್ಕೊಳ್ತೀವಿ ಅಂದರೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರು ಈಗ ತಿಳಿಸುವಂಥ ರೀತಿಯಲ್ಲಿ ನೀವು ಮಾಡ್ಕೊಳ್ಬಹುದು. ಯಾರು 16 ಬಗೆಯಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ತೀರಾ, ನೀವು ಯಥಾ ಪ್ರಕಾರವಾಗಿ ಹೇಗೆ ಸಿದ್ಧತೆಯನ್ನೆಲ್ಲ ಹೇಳಿದ್ದೆ ಅದೇ ಪ್ರಕಾರವಾಗಿ ಸಿದ್ಧತೆಯನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅದಾದ ನಂತರ ಈಗ ದೀಪಸ್ತಂಭಗಳಿಗೆ ಹಾಗೆ ಜ್ಯೋತಿರ್ಭೀಮೇಶ್ವರನಿಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಒಂದು ಉದ್ಧರಣೆಯಲ್ಲಿ ನೀವು ದೀಪಸ್ತಂಭಗಳಿಗೆ ಅಂದರೆ ಶಿವ ಪಾರ್ವತಿಯರನ್ನು ಆಹ್ವಾನವನ್ನು ಮಾಡ್ಕೊಂಡಿರ್ತೀರಲ್ವ, ಹಾಗಾಗಿ ನೀವು ಒಂದು ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಜ್ಯೋತಿರ್ಭೀಮೇಶ್ವರ ಪಾದೋಪಾದ್ಯಂ ಸಮರ್ಪಯಾಮಿ, ಹಸ್ತೋರ್ಘ್ಯಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತ ಈ ರೀತಿಯಲ್ಲಿ ನೀರನ್ನು ತೋರಿಸ್ತಾ ನೀವು ಅದನ್ನು ಅರ್ಘ್ಯ ಪಾತ್ರೆಗೆ ನೀರನ್ನು ಹಾಕಬೇಕಾಗುತ್ತೆ. ನಂತರ ಪಂಚಾಮೃತವನ್ನು ರೆಡಿ ಮಾಡಿಟ್ಕೊಳ್ಳಿ. ಪಂಚಾಮೃತಕ್ಕೆ ಒಂದು ಹೂವನ್ನು ಅದ್ದಿ ಸ್ವಲ್ಪ ಅಂದರೆ ದೀಪಕ್ಕೆ ಜಾಸ್ತಿ ಪ್ರೋಕ್ಷಣೆಯನ್ನು ಮಾಡಬೇಡಿ, ಸ್ವಲ್ಪ ಓಂ ಶ್ರೀ ಜ್ಯೋತಿರ್ಭೀಮೇಶ್ವರ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪಂಚಾಮೃತ ಸ್ನಾನವನ್ನು ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ. ಇದಾದ ನಂತರ ಪುನಃ ಒಂದು ಕಲಶದಲ್ಲಿ ಹೂವನ್ನು ಅದ್ದಿ ಅಥವಾ ಒಂದು ಉದ್ಧರಣೆ ಹೂವನ್ನು ತೆಗೆದುಕೊಂಡು ನೀವು ಓಂ ಶ್ರೀ ಜ್ಯೋತಿರ್ಭೀಮೇಶ್ವರ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಪ್ರೋಕ್ಷಣೆಯನ್ನು ಮಾಡಬೇಕಾಗುತ್ತೆ, ಅಥವಾ ಉದ್ಧರಣೆಯಲ್ಲಿ ನೀರನ್ನು ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಬೇಕಾಗುತ್ತೆ. ಇದಾದ ನಂತರ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು. 20+2 ಗೆಜ್ಜೆ ವಸ್ತ್ರವನ್ನು ನೀವು ದೀಪಸ್ತಂಭಗಳಿಗೆ ಏರಿಸ್ಕೊಳ್ಬೇಕಾಗತ್ತೆ. ನಂತರ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕು. ಅದರ ನಂತರ ಹೂವು, ಪರಿಮಳ ಪತ್ರ ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಬಿಲ್ವಪತ್ರ ಇಟ್ಕೊಂಡಿದ್ರೆ ಬಿಲ್ವಪತ್ರೆಯನ್ನು ಕೂಡ ಏರಿಸ್ಕೊಳ್ಬೋದು, ಹಾಗೆ ಮಲ್ಲಿಗೆ ಹೂವನ್ನು ಕೂಡ ನೀವು ಮುಡಿಸ್ಕೊಳ್ಬೋದು. ಈ ರೀತಿಯಾಗಿ ಸರಳವಾಗಿ ಈಗ ನಿಮಗೆ ಈ ಮಂತ್ರಗಳೇನೂ ಕೂಡ ಹೇಳೋಕ್ಕೆ ಬರಲಿಲ್ಲ ಅಂದ್ರೂ ಕೂಡ ನಾನು ಹೇಳಿಕೊಟ್ಟಂಥ ರೀತಿಯಲ್ಲಿ ಸರಳವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿಗೆ ಪೂಜೆಯನ್ನು ಮಾಡಿ, ಇನ್ನು ದೀಪಸ್ತಂಭಗಳಿಗೆ ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ ಹಾಗೆ ಅಕ್ಷತೆ ಹೂವನ್ನು ಸಮರ್ಪಣೆಯನ್ನು ಮಾಡಿ, ನಂತರ ಶಿವನಿಗೆ ಬಿಲ್ವಪತ್ರೆಯಲ್ಲಾಗಲಿ ಅಥವಾ ಪುಷ್ಪದಲ್ಲಾಗಲಿ ನೀವು ಶಿವನ ಅಷ್ಟೋತ್ತರವನ್ನು ಹೇಳ್ತಾ ನೀವು ಅರ್ಚನೆಯನ್ನು ಮಾಡಬಹುದು, ಅಥವಾ ಭಸ್ಮದಲ್ಲಿ ಭಸ್ಮಾರ್ಚನೆಯನ್ನು ಕೂಡ ಮಾಡಬಹುದು. ಶಿವನ ಅಷ್ಟೋತ್ತರವನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ, ನೀವು ಅದನ್ನು ನೋಡಿ ನೀವು ಅಷ್ಟೋತ್ತರವನ್ನು ಕೂಡ ಮಾಡ್ಕೊಳ್ಬೋದು. ನಂತರ ನಾವು 9 ಗಂಟುಗಳನ್ನು ಹಾಕಿ ನಾವು ಗೌರಿ ದಾರವನ್ನು ರೆಡಿ ಮಾಡಿಟ್ಕೊಂಡಿರ್ತೀವರ ಅಲ್ಲಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ತಗೊಳ್ತಾ 9 ನಾಮಗಳನ್ನು ಹೇಳ್ತಾ ನೀವು ಅರಿಶಿನ ಕುಂಕುಮ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ. ಓಂ ಶಿವಾಯೈ ನಮಃ, ಓಂ ಭವಾನಿ ದೇವೈ ನಮಃ, ಓಂ ರುದ್ರರಾಣಿ ದೇವೈ ನಮಃ, ಓಂ ಗಿರಿಜಾಯೈ ನಮಃ, ಓಂ ಕಾಂತಾಯೈ ನಮಃ, ಓಂ ಹರಕಾಂತಾಯೈ ನಮಃ, ಓಂ ಸಿಂಹವಾಹನಾಯೈ ನಮಃ, ಓಂ ಅಂಬಿಕಾಯೈ ನಮಃ, ಓಂ ಪಾರ್ವತಿಯೈ ನಮಃ. ಈ ರೀತಿಯಾಗಿ 9 ನಾಮಗಳನ್ನು ಹೇಳ್ತಾ ನೀವು ಆ ಒಂದು 9 ಗಂಟುಗಳನ್ನು ಹಾಕಿ ಗೌರಿ ದಾರವನ್ನು ಮಾಡ್ಕೊಂಡಿರ್ತೀರಲ್ಲ ಇಲ್ಲಿಗೆ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ. ನಂತರ ಧೂಪ ದೀಪವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕಾಗುತ್ತೆ. ನೈವೇದ್ಯಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ವಿಶೇಷವಾಗಿ 9 ಕರಿಗಡಬು ಅಥವಾ 9 ಕರ್ಜಿಕಾಯಿಯನ್ನು ನೀವು ನೈವೇದ್ಯವನ್ನಾಗಿ ಮಾಡಬಹುದು. ಇನ್ನು ವಿಶೇಷ ಅಂತಂದರೆ ಕೆಲವರ ಮನೆಗಳಲ್ಲಿ ಭಂಡಾರವನ್ನು ಒಡೆಯುವಂಥ ಪದ್ಧತಿ ಇರುತ್ತೆ. ಅಂದರೆ ಸಹೋದರರ ಕೈಯಲ್ಲಿ ಕಡುಬಿನಲ್ಲಿ ನಾಣ್ಯಗಳನ್ನು ತುಂಬಿ ಅದನ್ನು ಹೊಸ್ತಿಲ ಮೇಲೆ ಹೊಡೆಯುವಂಥ ಪದ್ಧತಿ ಕೂಡ ಇರುತ್ತೆ. ಅಥವಾ ಯಾವುದೇ ರೀತಿ ಪದ್ಧತಿ ಇಲ್ಲ ಅಂತಂದ ಪಕ್ಷದಲ್ಲಿ ಸರಳವಾಗಿ ಮನೆಯಲ್ಲಿ ಸಿಹಿಯನ್ನು ಮಾಡಿ ಕರ್ಜಿಕಾಯಿ ನೈವೇದ್ಯವನ್ನು ಕೂಡ ಮಾಡಬಹುದು, ಅಥವಾ ಪಾಯಸವನ್ನು ಕೂಡ ಮಾಡಿ ನೀವು ನೈವೇದ್ಯ ಸಮರ್ಪಣೆಯನ್ನು ಮಾಡಬಹುದು. ಇದರ ನಂತರ ತಾಂಬೂಲ ಅಂದರೆ ತೆಂಗಿನಕಾಯಿ, ಬಾಳೆಹಣ್ಣು ಹಾಗೆ ಎಲೆ, ಅಡಿಕೆ, ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ. ಇದಾದ ನಂತರ ಕರ್ಪೂರದ ಆರತಿಯನ್ನು ಮಾಡಿ ನೀವು ದೇವರಿಗೆ ಪೂಜೆಯ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ.
ಪೂಜೆ ಸಮರ್ಪಣೆ ಅಂತಂದರೆ ನನ್ನ ಯಥಾಶಕ್ತಿ ಅನುಸಾರ ನಾನು ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡಿದ್ದೀನಿ. ಈ ಪೂಜೆಯಲ್ಲಿ ಏನೇನು ತಪ್ಪಾಗಿದ್ರೂ ಕೂಡ ಕ್ಷಮೆ ಮಾಡು ಅಂತ ಹೇಳಿ ನೀವು ಭಗವಂತನಲ್ಲಿ ಅಂದರೆ ಜ್ಯೋತಿರ್ಭೀಮೇಶ್ವರನಲ್ಲಿ ನೀವು ಕೇಳ್ಕೊಳ್ಬೇಕಾಗತ್ತೆ. ಇದಿಷ್ಟು ಕೂಡ ಪೂಜೆಯ ಒಂದು ವಿಧಾನ ಆಯಿತು. ನಂತರ ನೀವು ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಬೇಕಾಗತ್ತೆ. ಪ್ರದಕ್ಷಿಣ ನಮಸ್ಕಾರ ಆದ ನಂತರ ನೀವು ಆ ಗೌರಿ ದಾರವನ್ನು ತೆಗೆದುಕೊಂಡು ಮೃತ್ಯುಂಜಯ ನಮಸ್ತುಭ್ಯಂ ತವಮೇ ಸೂತ್ರಧಾರಣಂ ಸೌಭಾಗ್ಯಂ ಧನಧಾನ್ಯಂ ಚ ಪ್ರಜಾವೃದ್ಧಿಂ ಸದಾ ಕುರು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇದರ ನಂತರ ಆ ದಾರವನ್ನು ಅಂದರೆ ಗೌರಿ ದಾರವನ್ನು ನಿಮ್ಮ ಮನೆಯವರ ಪಾದಪೂಜೆಯನ್ನು ಮಾಡಿ ನಂತರ ಅವರ ಬಳಿ ನೀವು ಕಟ್ಟಿಸ್ಕೊಳ್ಬೇಕಾಗತ್ತೆ. ಪಾದಪೂಜೆ ಆದ ನಂತರ ನೀವು ಕೈಯಲ್ಲಿ ಒಂದು ತಾಂಬೂಲವನ್ನು ಅಂದರೆ ಎಲೆ ಅಡಿಕೆ ಮತ್ತು ಒಂದು ಹಣ್ಣನ್ನು ಹಿಡಿದುಕೊಂಡು ಕುತ್ಕೊಂಡು ಕಥೆಯನ್ನು ಓದಿ ನಂತರ ಆ ಒಂದು ತಾಂಬೂಲವನ್ನು ಈಗ ಕೈಗೆ ನೀವು ಸೂತ್ರಧಾರಣವನ್ನು ಮಾಡಿಸ್ಕೊಳ್ಬೇಕಾದ್ರೂ ಕೂಡ ಅಷ್ಟೇ ಕೈಯಲ್ಲಿ ಫಲತಾಂಬೂಲವನ್ನು ಹಿಡಿದುಕೊಂಡು ನಂತರ ನೀವು ಕೈಗೆ ದಾರವನ್ನು ಕಟ್ಟಿಸ್ಕೊಳ್ಬೇಕಾಗತ್ತೆ. ಕನ್ಯೆಯರು ಅವರ ತಾಯಿ ಬಳಿ ಸೂತ್ರಧಾರಣವನ್ನು ಮಾಡಿಸ್ಕೊಳ್ಬಹುದು, ಕೈಗೆ ದಾರವನ್ನು ಕಟ್ಟಿಸ್ಕೊಳ್ಬಹುದು. ಹಾಗೆ ತಪ್ಪದೆ ನಿಮ್ಮ ತಾಯಿಯ ಬಳಿ ಅಂದರೆ ಕನ್ಯೆಯರು ತಂದೆ ತಾಯಿಯ ಬಳಿ ಆಶೀರ್ವಾದವನ್ನು ತೆಗೆದುಕೊಳ್ಬೋದು, ಹಾಗೆ ಆಚಾರ್ಯರ ಬಳಿ ಆಶೀರ್ವಾದವನ್ನು ತೆಗೆದುಕೊಳ್ಬೋದು. ಹಾಗೆ ಇನ್ನು ವಿವಾಹ ಆದಂಥವರು ಅವರ ಯಜಮಾನರಿಗೆ ಒಂದು ಪಾದಪೂಜೆ ಎಲ್ಲ ಮಾಡಿ ನೀವು ಅವರ ಬಳಿ ಆಶೀರ್ವಾದವನ್ನು ತೆಗೆದುಕೊಳ್ಬೋದು. ಹಾಗೆ ನೀವು ಫಲ ತಾಂಬೂಲ ಏನು ಕೈಯಲ್ಲಿ ಹಿಡಿದುಕೊಂಡಿದ್ರಿ ಆ ತಾಂಬೂಲವನ್ನು ಅಕ್ಕಿ ಜೊತೆಗೆ ಸೇರಿಸಿ ನೀವು ನಿಮ್ಮ ಯಥಾಶಕ್ತಿ ದಕ್ಷಿಣೆಯನ್ನಿಟ್ಟು ನೀವು ಬ್ರಾಹ್ಮಣರಿಗೆ ಅಥವಾ ಪುರೋಹಿತರಿಗೆ ಉಪಾಯನ ದಾನವನ್ನು ಕೊಡಬೇಕಾಗುತ್ತೆ. ಅಥವಾ ಸರಳವಾಗಿ ಆದರೂ ಕೂಡ ತಾಂಬೂಲವನ್ನು ನೀವು ಅವರಿಗೆ ದಕ್ಷಿಣೆಯನ್ನು ಸೇರಿಸಿ ಅವರ ಆಶೀರ್ವಾದವನ್ನು ಅದನ್ನು ದಾನವಾಗಿ ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿ ಸರಳವಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶಾಸ್ತ್ರೋಕ್ತವಾಗಿ ನೀವು ಆಚರಣೆಯನ್ನು ಮಾಡಬಹುದು. ಹಾಗಿದ್ದರೆ ಸಂಪೂರ್ಣವಾಗಿ ಯಾವ ರೀತಿ ಶಾಸ್ತ್ರೋಕ್ತವಾಗಿ ಹಾಗೆ ಸರಳವಾಗಿ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯನ್ನು ಮಾಡ್ಬೋದು ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ಲಾಗಿದೆ. ಪ್ರತಿಯೊಬ್ಬರು ಕೂಡ ಜ್ಯೋತಿರ್ಭೀಮೇಶ್ವರನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.